ನಮ್ಮ ಸಮಾಜದಲ್ಲಿ ಇತರರ ಬೆಲೆಯನ್ನ ನಿಖರವಾಗಿ ಹೇಳುವಂತಹ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಏನೇ ಹೇಳಿದ್ರೂ ಕೂಡ ಅದು ಅವರವರ ದೃಷ್ಟಿಕೋನಕ್ಕೆ, ಅಗತ್ಯಕ್ಕೆ, ಅನುಕೂಲಕ್ಕೆ ತಕ್ಕಂತೆ ಇರುತ್ತಷ್ಟೇ. ಬನ್ನಿ ಇಂಥದೇ ಒಂದು ಕಥೆಯನ್ನ ನಾನು ನಿಮ್ಮ ಬಳಿ ಹೇಳ್ತೀನಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಹೆಸರು ರಾಮು ಅಂತ. ಬಹಳನೇ ಸ್ನೇಹಜೀವಿ. ಪ್ರತಿಯೊಬ್ಬರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬಹಳ ಒಳ್ಳೆ ರೀತಿಯಲ್ಲಿ ಅವನ ಜೀವನವನ್ನ ನಡೆಸ್ತಿರ್ತಾನೆ. ಆದ್ರೆ ಅವನಿಗಿದ್ದಂತ ಒಂದು ಕೊರಗೇನಂದ್ರೆ, ನಾ ಇಷ್ಟು ಒಳ್ಳೆ ರೀತಿಯಲ್ಲಿದ್ರು, ಇತರರಿಗೆ ಸಹಾಯ ಮಾಡ್ಕೊಂತ ಇದ್ರು ಯಾಕೆ ನನಗೆ ತಕ್ಕಂತ ಒಂದು ಮರ್ಯಾದೆ, ಗೌರವ ಆಗ್ಲಿ ಅಥವಾ ಒಂದು ಕಾಳಜಿ ಆಗ್ಲಿ ಸಿಕ್ತಿಲ್ಲ ಅಂತ. ಇದರ ನಡುವೆ ಹೀಗೊಂದು ದಿನ ಅವರ ಊರಿಗೆ ಭಗವಾನ್ ಬುದ್ಧ ಪ್ರವಚನಕ್ಕೆ ಅಂತ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ರಾಮ್ ಕೂಡ ಹೋಗ್ತಾನೆ ಬುದ್ಧನ ಭೇಟಿ ಮಾಡ್ಲಿಕ್ಕೆ ಅಂತ. ಬುದ್ಧನ ಮುಂದೆ ಕೂತು ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಗುರುಗಳೇ, ನಿಜವಾಗಿಯೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಬೆಲೆ ಏನು ಅಂತ. ಆಗ ಭಗವಾನ್ ಬುದ್ಧ ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರಿಸುವ ಮುನ್ನ ನಾನು ನಿನ್ಗೊಂದು ಅತ್ಯಮೂಲ್ಯವಾದಂತ ಒಂದು ಕಲ್ಲನ್ನ ಕೊಡ್ತೀನಿ. ಅದನ್ನ ನೀನು ಮಾರಾಟ ಮಾಡೋ ಹಾಗಿಲ್ಲ, ಆದರೆ ಅದರ ನಿಗದಿತ ಬೆಲೆ ಏನು ಅಂತ ತಿಳ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ. ರಾಮುನು ಕೂಡ ಒಪ್ಕೊಂಡು ಆ ಬೆಲೆ ಬಾಳುವಂತ ಕಲ್ಲನ್ನ ತಗೊಂಡು ಹೊರಡ್ತಾನೆ. ಮೊದಲಿಗೆ ರಸ್ತೆ ಬದಿಯಲ್ಲಿ ಒಬ್ಬ ತರಕಾರಿ ವ್ಯಾಪಾರಿ ಸಿಗ್ತಾನೆ. ಆ ವ್ಯಾಪಾರಿಯ ಬಳಿ ಕಲ್ಲನ್ನ ತೋರಿಸಿ ಕೇಳ್ತಾನೆ, ಇದರ ಬೆಲೆ ಏನು ಅಂತ ಹೇಳ್ಬೋದಾ ಅಂತ. ತರಕಾರಿ ವ್ಯಾಪಾರಿ ಅಲ್ವಾ, ಅವನು ಹೇಳ್ತಾನೆ, ಏನ್ ಇವತ್ತೆಲ್ಲ ಇದಕ್ಕೊಂದು 5 kg ಈರುಳ್ಳಿ ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಮತ್ತೆ ರಾಮು ಹೊರಡ್ತಾನೆ. ಒಂದು ದಿನಸಿ ಅಂಗಡಿ ಸಿಗತ್ತೆ. ಆ ಕಿರಾಣಿ ಮಾರುವಂತಹ ಆ ಮಾಲೀಕನ ಬಳಿ ಕೇಳ್ತಾನೆ, ಇದರ ಬೆಲೆ ಏನು ಅಂತ ನೀವು ಹೇಳ್ಬೋದಾ ಅಂತ. ಈ ಕಲ್ಲಿಗೆ ನಾನು ಏನೋ 1 ಕ್ವಿಂಟಾಲ್ ಅಕ್ಕಿ ಕೊಡ್ಬೋದು ಅಂತ ಆ ಮಾಲೀಕ ಹೇಳ್ತಾನೆ. ಈಗೊಂದು ಚಿನ್ನದ ಅಂಗಡಿಗೆ ಹೋಗ್ತಾನೆ. ಆ ಚಿನ್ನದ ವ್ಯಾಪಾರಿಯ ಬಳಿ ಕಲ್ಲನ್ನ ತೋರಿಸಿ ಕೇಳ್ತಾನೆ, ಇದರ ಬೆಲೆ ಏನು ಅಂತ ಹೇಳ್ಬೋದಾ ಅಂತ. ಆಗ ಚಿನ್ನದ ವ್ಯಾಪಾರಿ ಹೇಳ್ತಾನೆ, ಇದನ್ನ ನೀನ್ ನನಗೆ ಕೊಟ್ರೆ ನಾನು ನಿನ್ಗೊಂದು 5 ಲಕ್ಷ ದುಡ್ಡು ಕೊಡ್ತೀನಿ, ಹೋಗ್ಲಿ 6 ಲಕ್ಷನೇ ತಗೋ ಅಂತ ಹೇಳ್ತಾನೆ. ಆಗ ರಾಮು ಹೇಳ್ತಾನೆ, ಇಲ್ಲ, ನಾನು ಇದನ್ನ ವ್ಯಾಪಾರ ಮಾಡೋದಿಲ್ಲ, ಇದರ ಬೆಲೆ ಅಷ್ಟೇ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಅಲ್ಲಿಂದ ಹೊರಗೆ ಬಂದಾಗ್ಲೂ ಇವ್ನಿಗಿನ್ನೂ ನಿಖರವಾದ ಬೆಲೆ ಗೊತ್ತಾಗಿರಲ್ಲ. ಎದುರಿಗೆ ಒಂದು ವಜ್ರದ ಅಂಗಡಿ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಆಗ ವಜ್ರದ ವ್ಯಾಪಾರಿ ಹೇಳ್ತಾನೆ, ಇದು ಬಹಳನೇ ಬೆಲೆ ಬಾಳುವಂಥದ್ದು, ಇದಕ್ಕೆ ಬೆಲೆ ಕಟ್ಟೋದು ಕೂಡ ಬಹಳ ಕಷ್ಟ, ಇದನ್ನ ನಿನಗೆ ಯಾರು ಕೊಟ್ಟಿದ್ದು ಅಂತ ಕೇಳ್ತಾನೆ. ಆಗ ರಾಮು ಹೇಳ್ತಾನೆ, ನನಗೆ ಹೀಗೆ ಪ್ರವಚನಕ್ಕೆ ಹೋದಾಗ ಭಗವಾನ್ ಬುದ್ಧ ಕೊಟ್ಟಿದ್ದಾರೆ, ಇದನ್ನ ವ್ಯಾಪಾರ ಮಾಡೋ ಹಾಗಿಲ್ಲ, ಆದ್ರೆ ನನ್ಗೆ ಇದರ ಬೆಲೆ ಗೊತ್ತಾಗ್ಬೇಕು ಅಂತ. ವಜ್ರದ ಮಾಲೀಕನಿಗೂ ಕೂಡ ಅದರ ನಿಖರವಾದ ಬೆಲೆ ಗೊತ್ತಿರಲಿಲ್ಲ. ಹೀಗಾಗಿ ರಾಮು ಉತ್ತರ ಗೊತ್ತಿಲ್ಲದೆ ಮತ್ತೆ ಬುದ್ಧನ ಬಳಿ ತೆರಳುತ್ತಾನೆ. ಬುದ್ಧನ ಮುಂದೆ ಕೂತು ಕ್ಷಮಿಸಿ ಅಂತ ಕೇಳ್ತಾ, ನನಗೆ ಇದರ ಬೆಲೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಯ್ತು, ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿದ್ರು, ಹಾಗಾಗಿ ನನಗೆ ಗೊತ್ತಾಗಿಲ್ಲ ಅಂತ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾನೆ. ಆಗ ಭಗವಾನ್ ಬುದ್ಧ ಹೇಳ್ತಾರೆ, ನಿನ್ನ ಪ್ರಶ್ನೆಗೂ ಉತ್ತರ ಇದೇನೆ. ಒಬ್ಬ ತರಕಾರಿ ವ್ಯಾಪಾರಿ ಅವನಿಗೆ ತಿಳಿದಂತೆ ತರಕಾರಿಯ ಮೂಲಕ ಹೇಳ್ತಾ, ನಿನ್ಗೇನು ಒಂದು 5 kg ಈರುಳ್ಳಿ ಕೊಡ್ತೀನಿ ಅಂತ. ದಿನಸಿ ವ್ಯಾಪಾರಿ ಅವನು ಗೊತ್ತಿರೋದು ಅದೇ, ಹಾಗಾಗಿ ಅವನು 1 ಕ್ವಿಂಟಲ್ ಬೆಲೆಯಲ್ಲಿ ಮಾತಾಡಿದ. ಚಿನ್ನದ ವ್ಯಾಪಾರಿ ಅವನು ಹಾಗೇನೆ, ಇನ್ನು ಇದನ್ನ ಮಾರಿದ್ರೆ ಇಷ್ಟು ಕೊಡ್ತೀನಿ ಅಂತ. ಹಾಗಾಗಿ ಯಾರಿಗೂ ಒಂದು ವಸ್ತುವಿನ ನಿಖರವಾದ ಬೆಲೆ ಗೊತ್ತಿರಲ್ಲ, ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಹೇಳ್ತಿರ್ತಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಎಷ್ಟು ನಿಜ ಅಲ್ವಾ ಇದು? ನಾವು ಎಷ್ಟೋ ಸಾರಿ ಅನ್ಕೊಂತಿರ್ತೀವಿ, ನಮ್ಮನ್ನ ಯಾರಾದ್ರೂ ಕೀಳಾಗಿ ಕಂಡಾಗ ನಾವೇನು ಅಲ್ಲ, ಅಥವಾ ಯಾರಾದ್ರೂ ಒಂದು ಸಮೂಹದಲ್ಲಿ ನಮಗೆ ಚಪ್ಪಾಳೆ ಹೊಡೆದ ಕೂಡಲೇ ನಾವು ಬಹಳನೇ ಗ್ರೇಟ್, ಎಲ್ಲರಿಗೂ ಬೇಕಾದವರು ಅನ್ಕೊಂಡ್ಬಿಡ್ತೀವಿ. ಯಾವತ್ತೋ ಒಂದು 4 ಜನ ಚೆನ್ನಾಗಿ ಮಾತಾಡಿಸಿದಾಗ ನಾವು 4 ಜನಕ್ಕೆ ಬೇಕಾದವರು ಅನ್ಕೊಂತೀವಿ. ಯಾರು ಮಾತಾಡ್ಸಿಲ್ಲ ಅಂದ್ರೆ ನನ್ಗೇನು ಮರ್ಯಾದೆನೇ ಇಲ್ಲ ಅಂತ ಅನ್ಕೊಂತೀವಿ, ಹೌದಲ್ವಾ? ಆದ್ರೆ ಈ ಸಮಾಜದಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಇದೆಲ್ಲ ನಿರ್ಧಾರಿತ ಮಾಡೋದು ಮೇಲಿರುವ ಭಗವಂತ. ಅದು ನಮ್ಮ ಕರ್ಮಾನುಸಾರ ನಾವು ಮಾಡ್ತಿರುವಂತ ಒಳ್ಳೆ ಕ್ರಿಯೆ ಮೇಲೆ. ಹಾಗಾಗಿ ಸ್ನೇಹಿತರೆ, ನಮ್ಮ ವ್ಯಕ್ತಿತ್ವನ ಇನ್ನೊಬ್ರು ನಮ್ ಜೊತೆ ನಡ್ಕೊಳ್ಳೋ ರೀತಿ ಮೇಲೆ ಅದನ್ನ ಅಳಿದೆ ನಮ್ಮ ಧರ್ಮ ಕರ್ಮಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಇದನ್ನೆಲ್ಲಾನು ಅಳ್ದು ತೂಗ್ಲಿಕ್ಕೆ ಮೇಲೊಬ್ಬ ದೇವ್ರು ಇದ್ದಾನೆ. ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಿಮ್ಮ ಇತರ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್, ಲೈಫ್ ಕೋಚ್.